ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಕಾಪು ಮಾರಿಗುಡಿಗೆ ಹೋಗುವ, ಒಂದು ನೋಟ ನೋಡ್ಕೊಂಡು ಬರುವ. ಮಾರಿಗುಡಿಯಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಒಂದು ದೇವಿ ಕೃಪಕ್ಕೆ ಪಾತ್ರರಾಗಿಕೊಂಡು ಬರುವ. ನೋಡಿ, ದೇವಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಒಳ್ಳೆಯ ಹಬ್ಬದ ವಾತಾವರಣ ಉಂಟು. ನಮಗೆ ಯಾರಿಗೆ ಹೋಗಬೇಕು ಅಂತ ಹೇಳಿದರೆ ಅಷ್ಟು ಅನುಕೂಲವಾಗಿ ರೋಡ್ದು ಗೊತ್ತಾಗ್ತದೆ. ಯಾಕೆಂದರೆ ದೇವರಿಗೆ ಮಾರಿಗುಡಿ ಹಬ್ಬದ ವಾತಾವರಣ ಬಂದಿದೆ. ನೋಡಿ, ಹೀಗೆ ಇಷ್ಟು ಒಳ್ಳೆಯದಾಗಿ ಅಲಂಕಾರ ಮಾಡಿದ್ದಾರೆ. ಹೋಗುವಾಗಲೇ ತುಂಬ ಖುಷಿ ಆಗ್ತಿದೆ. ನೋಡಿ, ಈ ಥರ ನನಗೆ ಅಲ್ಲಿ ನಿಂತು ಒಳಗಡೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ನೀವು ನೋಡಿ ಖುಷಿಯಾಗಿ ನೋಡಿ. ಈ ಥರ ರೋಡಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಲೈಟಿಂಗ್ ಮಾಡಿದ್ದಾರೆ. ಲೈಟಿಂಗ್ ಮಾಡಿ ನೋಡಿ. ಇಲ್ಲಿ ಇನ್ನೊಂದು ವಿಷಯ ಅಂತ ಅಂದರೆ, ವಯಸ್ಸಾದವರಿಗೆ ನಮಗೆ ಆಚೆ ಈಚೆ ಕರ್ಕೊಂಡೋಗಿ, ವಯಸ್ಸಾದವ್ರು ನಡೀಲಿಕ್ಕೆ ಆಗೋದಿಲ್ಲ, ಅವರಿಗೆ ಕರ್ಕೊಂಡೋಗಿ ಕರ್ಕೊಂಬರ್ಲಿಕ್ಕೆ ರಿಕ್ಷಾದ ವಾತಾವರಣ. ನೋಡಿ, ರಿಕ್ಷಾ ಉಂಟು. ಅದನ್ನು ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಕರ್ಕೊಂಡೋಗಿ ದೇವಸ್ಥಾನದ ಹತ್ತಿರವೇ ಬಿಡ್ತಾರೆ. ಮಾರಿಗುಡಿ ಹತ್ತಿರ ಬಿಡ್ತಾರೆ. ಮತ್ತು ಮಾರಿಗುಡಿಯಿಂದ ಕರ್ಕೊಂಡೋಗಿ ನಿಮ್ಮ ಕಾರ್ ಎಲ್ಲಿ ಪಾರ್ಕಿಂಗ್ ಮಾಡಿದರೆ ಅಲ್ಲಿವರೆಗೆ ಬಿಡ್ತಾರೆ. ಅದೊಂದು ಅನುಕೂಲವಾಗಿದೆ ಇಲ್ಲಿ. ಮತ್ತು ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ತುಂಬ ಅನುಕೂಲವಾಗಿ, ಯಾರಿಗೂ ಕಿರಿಕಿರಿ ಇಲ್ಲದೆ ಎಲ್ಲ ಸೌಲಭ್ಯಗಳು ತುಂಬ ಈಸಿಯಲ್ಲಿ ಮಾಡಿಟ್ಟಿದ್ದಾರೆ. ತುಂಬ ಒಳ್ಳೆಯ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೋಡಿ, ಈ ಥರ ರೋಡಿಗೆ ಇದಕ್ಕೆ ನಮಗೆ ರಿಕ್ಷಕ್ಕೆ ಈ ಥರ ಬೋರ್ಡ್ ಹಾಕಿರ್ತಾರೆ, ಫ್ರೀ ಸರ್ವಿಸ್ ಅಂತ. ನೋಡಿ, ಹೀಗೆಲ್ಲ ಯಾವ ನೂಕುನುಗ್ಗಲು ನುಗ್ಗಾಟ ಅದು ಯಾವುದು ಸಹ ಇಲ್ಲ. ಅಷ್ಟು ಕ್ಲೀನಾಗಿ ಹೋಗಿ ಬರ್ಬೋದು. ಇವತ್ತು ದೇವಸ್ಥಾನದ ಒಳಗೆ ಹೋಗ್ಬೇಕುಂಟಲ್ಲ, ಎಷ್ಟು ಖುಷಿಯಾಗ್ತದೆ ಅಂತಂದರೆ, ಒಂದು ಹಬ್ಬದ ವಾತಾವರಣ ಉಂಟು. ನೋಡಿ, ಇಲ್ಲಿ ಒಂದು 25,000 ಜನಕ್ಕೆ ಒಂದು ಸರ್ತಿ ಅಡುಗೆ ಮಾಡಿ ಬಡಿಸುವಷ್ಟು ವಿಶಾಲವಾದ ಕಿಚನ್. ಇಷ್ಟು ಅನುಕೂಲವಿದೆ. 1,000 ಜನ ಭಟ್ರು ಅಡುಗೆ ಮಾಡ್ತಿದ್ದಾರೆ ಅಂತ ವಿಷಯ ಕೇಳಿದ್ದೀನಿ. ಅದು ಕರೆಕ್ಟ್ ಗೊತ್ತಿಲ್ಲ. ಇಷ್ಟು ವಿಷಯ ಉಂಟು. ನೋಡಿ, ಇಷ್ಟು ಜನ ಅಡುಗೆ ಮಾಡ್ತಿದ್ದಾರೆ. ಎಲ್ಲರಿಗೂ ಬಿಸಿ ಬಿಸಿ ಊಟ. ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಉಂಟು, ಮಧ್ಯಾಹ್ನ ಊಟ ಉಂಟು, ಸಂಜೆ 7 ಗಂಟೆಗೆ ಊಟ ಸ್ಟಾರ್ಟ್ ಆಗ್ತದೆ. ನೋಡಿ, ಇಷ್ಟು ವಿಶಾಲವಾಗಿದೆ ಹಾಲ್ ಊಟ ಮಾಡಲಿಕ್ಕೆ. ಯಾರಿಗೆ ನುಗ್ಗಲು ನಮಗೆ ಕಿರಿಕಿರಿ ಆಗ್ತದೆ, ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಕರಕರೆ ಆಗ್ತದೆ, ಅದೇನಿಲ್ಲ. ಅಷ್ಟು ಕ್ಲೀನಾಗಿ ಊಟ ಮಾಡ್ಕೊಂಡು ಬರುವಂಥ ಒಂದು ವಿಶಾಲವಾಗಿ ನಮಗೆ ಅನುಕೂಲತೆ ಮಾಡಿಕೊಂಡಿದ್ದಾರೆ. ನೋಡಿ, ಇಷ್ಟು ಚೆಂದಾಗಿ ಎಲ್ಲ. ಮತ್ತು ನೋಡಿ, ಇದು ಗಂಟೆ ಯಾರೋ ಭಕ್ತರು ಕೊಟ್ಟದ್ದು. ಎಷ್ಟು ದೊಡ್ಡ 1,500 ಕ್ವಿಂಟಲ್ ಉಂಟು ಅಂತ ಈಗ ಕೇಳಿದ್ದೀನಿ. ಇಷ್ಟು ದೊಡ್ಡ ಗಂಟೆ ಮಾಡಿಕೊಟ್ಟಿದ್ದಾರೆ. ಇಷ್ಟು ದೇವಸ್ಥಾನ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂದರೆ, ನೋಡಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಒಳ್ಳೆ ಅಲಂಕಾರ ಮಾಡಿದ್ದಾರೆ. ನೋಡಿ, ಎಷ್ಟು ಚಂದ ಮಾಡಿದ್ದಾರೆ ಅಂತೇಳಿ. ನೀವು ಸಹ ಹೋಗಿ, ಒಂದು ಸಲ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ನಮಗೆ ಎಲ್ಲ ದೇಹದಲ್ಲಿ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ದೇವಿ ಕೃಪಕ್ಕೆ ಪಾತ್ರರಾಗಿ. ಹಾಗೆ ನೋಡಿ, ಅದೇ ವೀಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ, ಆದರೆ ನಾನು ಸ್ವಲ್ಪ ವೀಡಿಯೋ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಪೂಜೆಗಳೆಲ್ಲ ತುಂಬ ಆಗ್ತಾ ಉಂಟು. ಇನ್ನೂ ಸಹ ಯಾರೆಲ್ಲ ನೋಡಿಲ್ಲ, ನೋಡ್ಕೊಂಡು ಬನ್ನಿ.